ಇವತ್ತು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು 80ನೇ ವರ್ಷದ ಒಂದು ಸಂಭ್ರಮದಲ್ಲಿ ನಾವಿದ್ದೀವಿ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಒಂದು ಪಾತ್ರ ಸ್ವಾತಂತ್ರ್ಯ ಚಳವಳಿ ಏನಿತ್ತು ಅನ್ನೋದನ್ನ ನಾವೆಲ್ಲರೂ ನೆನಪು ಮಾಡ್ಕೋಬೇಕು. ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ 1920ನೇ ಇಸ್ವಿಯಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಸಮಿತಿಯನ್ನ ಮಾಡುತ್ತೆ. ಆ ನಂತರ 1924ರಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿವೇಶನ ನಡೆಯುತ್ತೆ. ಮಹಾತ್ಮ ಗಾಂಧಿರವರು ಪ್ರಥಮ ಬಾರಿಗೆ ಆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗ್ತಾರೆ. ಗಂಗಾಧರ ದೇಶಪಾಂಡೆ ಅವರು ಆ ಒಂದು ಸಮ್ಮೇಳನವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸ್ತಾರೆ. ಆ ನಂತರ 1930ರಲ್ಲಿ ನಮ್ಮ ಅಂಕೋಲಾದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಯುತ್ತೆ. 40,000ಕ್ಕೂ ಹೆಚ್ಚು ಜನ ಆ ಹೋರಾಟಗಾರರಲ್ಲಿ ಭಾಗವಹಿಸ್ತಾರೆ. ತದನಂತರ 1938ರಲ್ಲಿ ವಿಧಾನಸೌಧದಲ್ಲಿ ಏಪ್ರಿಲ್ 25ನೇ ತಾರೀಕು ಅಲ್ಲಿ ಸಾವಿರಾರು ಜನ ನಮ್ಮ ದೇಶದ ಸ್ವಾತಂತ್ರ್ಯದ ಬಾವುಟವನ್ನು ಹಾರಿಸಬೇಕು ಅಂತ ಹೊರಟಂತ ಸಂದರ್ಭದಲ್ಲಿ ಅಲ್ಲಿನ ಬ್ರಿಟಿಷರ ಸೈನಿಕರು 95 ಸುತ್ತು ಗುಂಡು ಹಾರಿಸ್ತಾರೆ. 35ಕ್ಕೂ ಹೆಚ್ಚು ಜನ ಸ್ವತಂತ್ರ ಹೋರಾಟಗಾರರು ಸಾಯ್ತಾರೆ. ಅದನ್ನ ಭಾರತ ದೇಶದ 2ನೇ ಜಲಿಯನ್ ವಾಲಾಬಾಗ್ ಘಟನೆ ಅಂತ ಚಿತ್ರಿಸಿದ್ದಾರೆ. ಅದೇ ರೀತಿಯಲ್ಲಿ ವಿಧಾನಸೌಧದಲ್ಲಿ 1938ರಲ್ಲಿ ನಮ್ಮ ಬಾವುಟವನ್ನು ಹಾರಿಸಿ ಸ್ವತಂತ್ರವನ್ನ ಘೋಷಣೆ ಮಾಡಿಕೊಳ್ಳಕ್ಕೆ ಪಿ ಸಿ ಜೀವನವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ಸಿ ಲಿಂಗಯ್ಯನವರ ಅರೆಸ್ಟ್ ಮಾಡ್ತಾರೆ. ತದನಂತರ ಯಶೋಧಮ್ಮ ದಾಸಪ್ಪರವರು ಆ ಧ್ವಜಾರೋಹಣವನ್ನ ಮಾಡ್ತಾರೆ. 1947ರಲ್ಲಿ ಶಿಕಾರಿಪುರದಲ್ಲಿ ಈಸೂರಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ನಡೆಯುತ್ತೆ. ಅಸಹಕಾರ ಚಳುವಳಿ, ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ 5 ಜನ ನಮ್ಮ ಸ್ವತಂತ್ರ ಹೋರಾಟಗಾರರನ್ನ ಅಂತಿಮವಾಗಿ ಬ್ರಿಟಿಷರು ಗಲ್ಲಿಗೇರಿಸ್ತಾರೆ. ಮೈಲಾರ್ ಮಾಧವಪ್ಪನವರು ಅಂತ ನಮ್ಮ ಒಂದು ಉಪ್ಪಿನ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಂತಹ ದೊಡ್ಡ ಹೋರಾಟಗಾರರು. ಕರ್ನಾಟಕ ರಾಜ್ಯದಲ್ಲಿ ಎಚ್ ಎಸ್ ದೊರೆಸ್ವಾಮಿರವರು, ವಿ ಎಸ್ ಕೃಷ್ಣಯ್ಯರವರು, ಟಿ ಆರ್ ಶಾಮಣ್ಣ ಮತ್ತು ಓ ಶ್ರೀನಿವಾಸಯ್ಯ ಅಂತ, ವಿಶೇಷವಾಗಿ ಜಿ ನಾರಾಯಣ, ಈ ರೀತಿ ಅನೇಕ ಹೋರಾಟಗಾರರು ನಮ್ಮ ಬೆಂಗಳೂರು ನಗರದಲ್ಲಿ ಈ ಚಳುವಳಿಯನ್ನು ಜೀವಂತವಾಗಿಡ್ತಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಇವತ್ತಿನ ದಿನ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನವರ ಹುಟ್ಟುಹಬ್ಬವೂ ಹೌದು. ಯಾವ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನವರ ರಕ್ಷಣೆಗೆ ನಿಂತಹ ಸಂಗೊಳ್ಳಿ ರಾಯಣ್ಣನವರ 1831ರ ಜನವರಿ 26ರಂದು ಅವರನ್ನ ಗಲ್ಲಿಗೇರಿಸ್ತಾರೆ. ಈ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿರವರ ಪಾತ್ರ ಅತ್ಯಂತ ದೊಡ್ಡದಾಗಿರುತ್ತೆ. ಗಾಂಧಿರವರು ಬಂದ ನಂತರ ಈ ದೇಶದಲ್ಲಿ ಸ್ವಾತಂತ್ರ್ಯ ಚಳವಳಿಗೆ ಹೊಸ ರೀತಿಯ ಒಂದು ಆಯಾಮ ದೊರೆಯುತ್ತೆ. ಗಾಂಧಿರವರ ಅಸಹಕಾರ ಚಳವಳಿ, ವಿದೇಶಿ ವಸ್ತುಗಳ ಬಹಿಷ್ಕಾರ ಮತ್ತು ಕರ ನಿರಾಕರಣ ಚಳುವಳಿ, ಕ್ವಿಟ್ ಇಂಡಿಯಾ ಚಳುವಳಿ, ಉಪ್ಪಿನ ಸತ್ಯಾಗ್ರಹ ಇವುಗಳು ಹೆಚ್ಚು ಪರಿಣಾಮ ಬೀರುತ್ತೆ. ಜೊತೆಗೆ ಗಾಂಧಿರವರು ಸಾಮಾಜಿಕ ಸಮಸ್ಯೆಗಳನ್ನು ಸಹ ಪ್ರಸ್ತಾಪ ಮಾಡ್ತಾರೆ. ಹರಿಜನರ ಉದ್ಧಾರದ ಬಗ್ಗೆ, ಸಮಾನತೆಯನ್ನ ಉಂಟು ಮಾಡುವ ಸಲುವಾಗಿ ಅಸಮಾನತೆಯನ್ನು ಹೋಗಲಾಡಿಸೋದು ಮತ್ತು ದೇಶದಲ್ಲಿ ಯಾವ ಶೋಷಣೆಗಳಾಗ್ತಿದೆ ವಿರುದ್ಧ, ಮೂಢನಂಬಿಕೆಗಳ ವಿರುದ್ಧ ಗಾಂಧಿರವರು ಜನರನ್ನ ಒಗ್ಗೂಡಿಸಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸ್ತಾರೆ. ಒಂದು ಅಚ್ಚರಿಯ ಸಂಗತಿ ಅಂದ್ರೆ ಫೇಸ್ಬುಕ್, ವಾಟ್ಸಪ್ಗಳು ಯಾವುದೂ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ಒಂದು ಕೊರೆ ಕಟ್ರೆ ಇಡೀ ದೇಶದಾದ್ಯಂತ ಲಕ್ಷಾಂತರ ಜನ ಆ ಚಳವಳಿಗೆ ಭಾಗವಹಿಸ್ತಾ ಇದ್ರು. ಈ ದೇಶದಲ್ಲಿ ಸ್ವಾತಂತ್ರ್ಯ ಚಳವಳಿಯಲ್ಲಿ 2 ಲಕ್ಷಕ್ಕೂ ಹೆಚ್ಚು ಜನ ಸೆರೆಮನೆವಾಸ ಅನುಭವಿಸಿದ್ದಾರೆ. 16,000 ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಾವು ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ರಾಜ್ಗುರು, ಸುಖದೇವ್ ಮತ್ತು ರಾಮ್ ವಿಲಾಸ್ ಪಾಸ್ವಾನ್, ಅದೇ ರೀತಿ ಅಫ್ರುಲ್ಲಾ ಖಾನ್ ಇವರನ್ನೆಲ್ಲ ನೆನೆಸ್ಕೋಬೇಕಾಗತ್ತೆ. ಈ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಹೋರಾಟವೂ ಪ್ರಮುಖವಾಗಿರುತ್ತೆ. ಒಟ್ಟಾರೆ ಈ ದೇಶದಲ್ಲಿ ಅಹಿಂಸಾತ್ಮಕವಾದಂತಹ ಗಾಂಧಿರವರ ಚಳವಳಿ, ಕ್ರಾಂತಿಕಾರಿಯಾದಂತಹ ಭಗತ್ ಸಿಂಗ್ ಮುಂತಾದವರ ಒಂದು ಹೋರಾಟ, ಇವೆಲ್ಲರ ಪರಿಣಾಮವಾಗಿ ನಾವು 47ರಲ್ಲಿ ಸ್ವಾತಂತ್ರ್ಯ ಪಡೆದಿದ್ದೀವಿ. ಅಂಬೇಡ್ಕರ್ ಅವರ ಮೂಲಕ ಏನು ಒಂದು ಸಂವಿಧಾನವನ್ನ ನಾವು ರಚಿಸಿಕೊಂಡಿದ್ದೀವಿ, ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಇವತ್ತು ದೇಶ ಏನಾದ್ರು ಅತ್ಯಂತ ಸಮೃದ್ಧಿಯಾಗಿ ನಾವೆಲ್ಲ ಸಂತೋಷವಾಗಿದ್ರೆ ಅದಕ್ಕೆ ಗಾಂಧಿರವರು, ಅಂಬೇಡ್ಕರ್ ಅವರು, ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಮೌಲಾನಾ ಅಬ್ದುಲ್ ಆಜಾದ್ ರವರು, ಭಗತ್ ಸಿಂಗ್ ರವರು, ವಿಶೇಷವಾಗಿ ನೆಹರೂರವರು ತಂದಂತ ಅನೇಕ ಕಾರ್ಯಕ್ರಮಗಳು ಈ ದೇಶವನ್ನ ಇವತ್ತು ಅತ್ಯಂತ ಪ್ರಗತಿಯ ದಾರಿಯಲ್ಲಿ ಸಾಗಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟ ಮಾಡಿದಂತ ಸ್ವತಂತ್ರ ಹೋರಾಟಗಾರನ, ದೇಶಕ್ಕೆ ಅನ್ನವನ್ನ ಕೊಟ್ಟಂತ ರೈತರನ್ನ, ಸೈನಿಕರನ್ನ ಎಲ್ಲರೂ ನಾವು ಸದಾಕಾಲ ಸ್ಮರಿಸಿಕೊಳ್ಳುತ್ತಾ ಈ ದೇಶದ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತು.